ನಮಸ್ಕಾರ. ನಮ್ಮ ಕಲಬುರಗಿಯ ನೂತನ ವಿದ್ಯಾಲಯ ಕರ್ನಾಟಕದ ಅತ್ಯಂತ ಹಿರಿಯ ಸಂಸ್ಥೆಗಳಲ್ಲಿ ಒಂದು. ಈಗಾಗಲೇ ಶತಮಾನವನ್ನು ದಾಟಿ ಹೆಚ್ಚು ಕಾಲ ಜನರಿಗೆ ಶಿಕ್ಷಣವನ್ನು ಜ್ಞಾನವನ್ನು ನೀಡಿದಂಥ ಸಂಸ್ಥೆ ನೂತನ ವಿದ್ಯಾಲಯ. ಈ ನೂತನ ವಿದ್ಯಾಲಯದ ಆಡಳಿತದಡಿಯಲ್ಲಿ ಈಗ ಆಕ್ಟ್ NV ಇಂಟರ್ನ್ಯಾಷನಲ್ ಸ್ಕೂಲ್ ಬಂದೀಗ 6-7 ವರ್ಷ ಆಯಿತು. ತುಂಬ ಚೆನ್ನಾಗಿ ನಡೀತಾ ಇದೆ. ಅದೊಂದು CBSE ಒಳಪಟ್ಟಂಥ ಒಂದು ಶಾಲೆ. ಈಗಾಗಲೇ ಸುಮಾರು 800 ಜನ ಮಕ್ಕಳು ಓದ್ತಾ ಇದ್ದಾರೆ ಅಲ್ಲಿ. ಆ ಶಾಲೆಯನ್ನು ಒಂದು ಬೇರೆ ದೃಷ್ಟಿಕೋನದಿಂದ ಮಾಡಿದಂಥದ್ದು. ನಮ್ಮ ಮಕ್ಕಳಿಗೆ 21ನೇ ಶತಮಾನದ ಮೌಲ್ಯಗಳನ್ನು, 20ನೇ ಶತಮಾನ ಬೇಕಾದಂಥ ಕೌಶಲ್ಯಗಳನ್ನ ಕಲಿಸೋದು ಬಹಳ ಮುಖ್ಯ ಆಗಿದೆ. ಆ ದೃಷ್ಟಿಯಿಂದ ನಮ್ಮ NEPಗೆ ಹೊಂದು ಹಾಗೆ ಎಲ್ಲ ಪರಿಕರಗಳನ್ನು ಕೊಟ್ಟು ಮಕ್ಕಳ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟು ಮಗು ಕೇಂದ್ರಿತವಾದಂಥ ಒಂದು ಪಠ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ, ಪಾಠ ಮಾಡ್ತಾ ಇದ್ದೀವಿ. ಎಲ್ಲ ತಮ್ಮ ಗಮನಕ್ಕೆ ಬಂದಿದೆ. ಈ ವರ್ಷ ಹೊಸ ನಾಯಕತ್ವದೊಳಗೆ ಮತ್ತೆ ಬೆಳೀತಾ ಇದೆ ಶಾಲೆಯದು. ನನ್ನ ನಂಬಿಕೆ ಇದೆ, ಅದು ಭಾರತೀಯ ಮೌಲ್ಯಗಳೊಡನೆ ನಮ್ಮ ಶಿಕ್ಷಣವನ್ನು ಹೇಗೆ ಸೇರಿಸಬೇಕು ಅಂತ. ಆಡಳಿತ ಮಂಡಳಿಯ ಪೂರ್ತಿ ಸಹಕಾರ ಇದೆ. ಅವರು ಪ್ರೀತಿಯಿಂದ ಅದು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಈಗ ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಬೆಂಗಳೂರು ಕೂಡ ಅದು ಸಹಯೋಗದ ಇದೆ. ಇಬ್ಬರಲ್ಲಿ ಕೂಡಿ ಆ ಸಂಸ್ಥೆಯ ಒಂದು ಹಿರಿಮೆ ಇದೆ ಮತ್ತು ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಇರುವಂಥ ಒಂದು ತರಬೇತಿ ಶಿಕ್ಷಣ ಶಕ್ತಿ ಇದೆ. ಅವೆರಡನ್ನೂ ಸೇರಿ ಒಂದು ಒಳ್ಳೆಯ ಸಂಸ್ಥೆಯನ್ನಾಗಿ ಮಾಡಬೇಕು ಅಂತ ಹೊರಟಿದ್ದೀವಿ. ತಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ. ಇದರ ಜೊತೆಗೆ ಹಾಗೆ ಒಂದು ಫೌಂಡೇಶನ್ ಸ್ಕೂಲ್ ಕೂಡ ಮಾಡಬೇಕು ಅಂತ. NEP ಪ್ರಕಾರ ಮೊದಲಿನ 5 ವರ್ಷ ಬಹಳ ಮುಖ್ಯ ಮಗುಗೆ. ಅದಕ್ಕೆ 5+3+3+4 ಅಂತ ಒಂದು ಸಿಸ್ಟಮ್ ಮಾಡಿದ್ದಾರೆ. 5 ವರ್ಷ ನರ್ಸರಿ, LKG, UKG 1, 2 ಇವು ಬಹಳ ಮುಖ್ಯವಾದಂಥ ಹಂತಗಳು ಮಕ್ಕಳಿಗೆ. ಆ ಹಂತದಲ್ಲೇ ನಾವು ಮೌಲ್ಯಗಳನ್ನು ಹಾಕಬೇಕು, ಅಲ್ಲೇ ಕೌಶಲ್ಯಗಳನ್ನು ಕಲಿಸಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಗಟ್ಟಿ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ದೊರಕುತ್ತದೆ ಅಂತ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ನಾನು ಕಾಯ್ತಾ ಇರ್ತೇನೆ. ನಮಸ್ಕಾರ.